ಕಿ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ, ಆಪರೇಷನ್ ಸಿಂಧೂರಿಗೆ, ಆಪರೇಷನ್ ಸಿಂಧೂರಿಗೆ, ಆಪರೇಷನ್ ಸಿಂಧೂರಿಗೆ, ಭಾರತ್ ಮಾತಾ ಕಿ ಸುಂದರ ಬೆಟ್ಟ हम तुम्हारे साथ हैं, हम तुम्हारे साथ हैं, हम तुम्हारे साथ हैं। भारत माता की जय, भारत माता की जय, भारत माता की जय। ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿರುವಂತಹ ಒಂದು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ. ಇವತ್ತು ಧರ್ಮ ಕೇಳಿ ಅಲ್ಲಿ ಹೊಡೆದಿದ್ದು ಸರಿನಾ? ನಿಮ್ಮಲ್ಲಿ ಅಜರ್ ಮಸೂದ್ ಇಲ್ವಾ ಅಥವಾ ನಿಮ್ಮಲ್ಲಿ ಆತಂಕವಾದಿಗಳಿಲ್ವಾ? ಯಾಕೆ ನಿಮ್ಮ ಮೇಲೆ ಯುದ್ಧ ಮಾಡಬಾರ್ದು ಅಂತ ಅನ್ನುವಂಥ ಮಾತನ್ನು ಕೇಳಿ ಇವತ್ತು ಪಾಕಿಸ್ತಾನಿ ಅಧಿಕಾರಿಗಳಿಗೆ ವಿಶ್ವಸಂಸ್ಥೆ ಛೀಮಾರಿ ಹಾಕಿರೋದನ್ನು ಕಳೆದ 2 ದಿನದಿಂದ ನೋಡ್ತಾ ಇದ್ದೀವಿ. ಎರಡನೇದು, ನಮ್ಮ ದೇಶದಲ್ಲಿ ಇದನ್ನು ವಿಜಯೋತ್ಸವ ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆ ನಮ್ಮ ವಿರೋಧ ಪಕ್ಷದವರು ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವ್ರಿಗೆ ಮೊದಲೇ ಗೊತ್ತಿತ್ತು, ಅವ್ರು ಯಾಕೆ ರಕ್ಷಣೆ ಕೊಡಲಿಲ್ಲ. ಅವ್ರು ಇನ್ನೊಂದು ಇವತ್ತು ಹೇಳಿದ್ದಾರೆ, ಗಾಂಧೀಜಿಯವ್ರದ್ದು ಯಾವುದೋ ಒಂದು ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಟ್ವೀಟ್ ಆಗಿದೆ, ಈ ದೇಶಕ್ಕೆ ಯುದ್ಧ ಇಲ್ಲ, ಶಾಂತಿನೇ ಮುಖ್ಯ ಅಂತೇಳಿ. ನಾವು ಯಾವತ್ತು ಶಾಂತಿ ಮುಖ್ಯ. ಇವತ್ತು ನಾವು ಮಾಡಿದ್ದು ಯುದ್ಧ ಅಲ್ಲ. ಪಾಕಿಸ್ತಾನಿ ಪ್ರಜೆಗಳು ಏನು ಬಯಸ್ತಾ ಇದ್ರು, ಅವ್ರ ಆತಂಕವಾದಿ ಅಡ್ಡೆಗಳು ಅಲ್ಲಿಂದ ಹೋಗಬೇಕು ಅಂತ ಪಾಕಿಸ್ತಾನಿ ಪ್ರಜೆಗಳೇ ಬಯಸ್ತಾ ಇದ್ದಾರೆ. ನಾವು ಯಾವುದು ಮಿಲಿಟರಿ ಬೇಸ್ ಮೇಲೆ ಯುದ್ಧ ಮಾಡಿಲ್ಲ, ವಾರ್ ಮಾಡಿಲ್ಲ. ನಾವು ಮಾಡಿರೋದು ಆ ಪಾಕಿಸ್ತಾನಿಗಳ ಆತಂಕವಾದಿ ಕೇಂದ್ರಗಳು, ಅವ್ರ ಟ್ರೈನಿಂಗ್ ಸೆಂಟರ್ಗಳನ್ನು ಇವತ್ತು ನಾವು ಧ್ವಂಸಗೊಳಿಸಿದ್ದೀವಿ. ಇದು ಯುದ್ಧ ಅಲ್ಲ. ಅದಕ್ಕೆ ಇವತ್ತೇನು ನಡೀತಾ ಇದೆ. ಮತ್ತು ಎರಡನೇದು, ಢೋಂಗಿ ಜಾತ್ಯತೀತವಾದಿ ಸಿದ್ದರಾಮಯ್ಯನವ್ರು ಯುದ್ಧ ಬೇಡ ಅಂತ ಇದ್ರು. ಇನ್ನೊಬ್ರು ಏನೇನೋ ಹೇಳ್ತಾ ಇದ್ರು, ಯಾವುದಾದ್ರೂ ಆತಂಕವಾದಿ ಬಂದರೆ ಅವನು ಮುಸಲ್ಮಾನರಾಗಿದ್ದಾರೆ ಬ್ರದರ್ ಅಂತ ಹೇಳ್ತಾ ಇದ್ರು. ಆದರೆ ನಿಜವಾದ ಜಾತ್ಯತೀತವಾದಿ ಯಾರಾದರೂ ಇದ್ರೆ ನರೇಂದ್ರ ಮೋದಿ ಅವ್ರ ಥರ ಇದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ಇವತ್ತು ಈ ಒಂದು ಆಪರೇಷನ್ ಸಿಂಧೂರ್ ನಡೆದಿದ್ದನ್ನು ಇವತ್ತು ಪ್ರೆಸ್ಗೆ ಬ್ರೀಫ್ ಮಾಡಿದ್ದು ಯಾರು ಅಂದರೆ ನಮ್ಮ ಕರ್ನಲ್ ಖುರೇಶಿ, ಒಬ್ಬ ಮಹಿಳೆ, ಅದು ಒಬ್ಬ ಮುಸಲ್ಮಾನ ಮಹಿಳೆ. ಇದು ನಿಜವಾದ ಜಾತ್ಯತೀತವಾದ. ಯಾರು ದೇಶಭಕ್ತರಿದ್ದಾರೋ ಅವರನ್ನು ಮುಸಲ್ಮಾನರಾಗಿದ್ದರು ಭಾರತೀಯ ಜನತಾ ಪಕ್ಷ ಒಪ್ಪುದ, ಯಾರು ಉಗ್ರವಾದಿಗಳಿದ್ದಾರೋ ಅವ್ರಿಗೆ ಕಾಂಗ್ರೆಸ್ ಒಪ್ಪುದ. ಇದು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯದಲ್ಲಿರುವಂಥ ಒಂದು ವ್ಯತ್ಯಾಸ. ಇವತ್ತು ಆತಂಕವಾದಿಗಳ ಅಡ್ಡೆಗಳ ಮೇಲೆ ವಾರ ಆಗಿದೆ. ಇದಕ್ಕೆ ಏನಾದರೂ ಪಾಕಿಸ್ತಾನ ಕಾಲು ಕೆದರ್ತು ಅಂದ್ರೆ ಈ ವಿಶ್ವದ ಭೂಪಟದಿಂದ ಇವತ್ತು ಪಾಕಿಸ್ತಾನ ಇರೋಂಗಿಲ್ಲ. ಆ ರೀತಿಯಾದ ಸಿಚುವೇಶನ್ ಇವತ್ತು ಎಲ್ಲ ಕಡೆ ಇದೆ. ಅದನ್ನು ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಇಲ್ಲಿ ಬಂದಂಥ ಮಾಧ್ಯಮ